ಬಳ್ಳಾರಿಯಲ್ಲಿ ಮತ್ತೊಂದು ಮನಿ ಡಬ್ಲಿಂಗ್ ಸ್ಕ್ಯಾಮ್ ಬೆಳಕಿಗೆ ಬಂದಿದೆ. ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಬಳ್ಳಾರಿ ಜನರು. ಇದು ಕೋಟಿ ಹಣ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಸ್ವಲ್ಪ ಜನರಿಂದ ಲಕ್ಷ, ಇನ್ನೂ ಸ್ವಲ್ಪ ಜನರಿಂದ ಕೋಟಿ ಹಣವನ್ನು ಪಡೆದುಕೊಂಡು ವಂಚನೆ ಮಾಡಲಾಗಿದೆ. 15,000 ಹಣ ಕೊಟ್ಟರೆ ತಿಂಗಳ ಬಳಿಕ 20,000 ಹಣ ಕೊಡ್ತೀವಿ ಅಂತ ವಂಚನೆ ಮಾಡಿರುವಂಥದ್ದು. ಜನರನ್ನು ನಂಬಿಸಿ ಹಣ ಪಡೆದು ವಂಚಿಸಿದ್ದಾರೆ ವಂಚಕರು. ವಿಶ್ವನಾಥ್ ಎಂಬುವರಿಂದ ಹಲವು ಜನರಿಗೆ ಪಂಗನಾಮ ಹಾಕಲಾಗಿದೆ. ಶೇಕಡ 20ರಷ್ಟು ಹೆಚ್ಚುವರಿ ಹಣ ನೀಡುವುದಾಗಿ ವಂಚನೆಯನ್ನು ಮಾಡಲಾಗಿದೆ. ಲಕ್ಷಾಂತರ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿದ್ರು ಜನ. 50 ಕೋಟಿಗೂ ಹೆಚ್ಚು ಹಣ ಪಡೆದುಕೊಂಡು ಈ ವಿಶ್ವನಾಥ್ ವಂಚಿಸಿದ್ದಾನಂತೆ. ವಿಷಯ ತಿಳಿದ ಪೊಲೀಸರು ವಂಚನೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಗುರುಸ್ಪೇಟೆ ಪೊಲೀಸರಿಂದ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀವಿ ಈ ರೀತಿಯಾದಂತಹ ಪ್ರಕರಣಗಳನ್ನು. 10,000 ಕೊಟ್ಟರೆ 20,000 ಕೊಡ್ತೀವಿ, ಒಂದು ತಿಂಗಳು ಬಿಟ್ಟು 20,000 ಕೊಟ್ಟರೆ 40,000 ಕೊಡ್ತೀವಿ, 40 ಕೊಟ್ಟರೆ 80 ಕೊಡ್ತೀವಿ. ಇದೇ ರೀತಿಯಾಗಿ ಜನರನ್ನು ವಂಚನೆ ಮಾಡುವಂತಹ ಜಾಲಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಇಷ್ಟಾದ್ರೂ ಕೂಡ ಜನ ಎಚ್ಚೆತ್ತುಕೊಳ್ಳಲ್ಲ. ಯಾರೂ ಕೂಡ ಫ್ರೀಯಾಗಿ ಹಣವನ್ನು ಡಬ್ಲಿಂಗ್ ಮಾಡಿ ಕೊಡೋದಿಲ್ಲ. ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಅದರಲ್ಲಿ ಅಷ್ಟು ಹಣ ಬರುತ್ತೆ. 1 ತಿಂಗಳು 2 ತಿಂಗಳು ಹಣವನ್ನು ಕೊಟ್ಟು ಆಮೇಲೆ ಯಾಮಾರಿಸುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಕೂಡ ಈ ಎಜುಕೇಟೆಡ್ಗಳೇ ಈ ರೀತಿಯಾಗಿ ಫೂಲ್ ಆಗ್ತಾ ಇರುವಂಥದ್ದು, ಹಣದ ಹಿಂದೆ ಬಿದ್ದು. ದಯವಿಟ್ಟು ಗಮನಿಸಬೇಕೆಲ್ಲ ಸಾರ್ವಜನಿಕರು, ಸುದ್ದಿ ನೋಡ್ತಾ ಇರುವಂಥವ್ರು. ಯಾರೂ ಕೂಡ 5 ರೂಪಾಯಿ ಕೊಟ್ಟರೆ 10 ರೂಪಾಯಿ ಕೊಡುವಂಥದ್ದು. 1 ದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ ಅಷ್ಟೇ. ಅದಾದ ಮೇಲೆ ನಿಮಗೆ ಪಂಗನಾಮ ಹಾಕೋದಂತೂ ಫಿಕ್ಸು. ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾರೂ ಕೂಡ ಹಣವನ್ನು ಡಬಲಿಂಗ್ ಮಾಡಿ ಕೊಡೋದಿಲ್ಲ. ಯಾಕೆ ಕೊಡಬೇಕು? ಅವ್ರಿಗೇನು ಲಾಭ? ನಿಮ್ಮಿಂದ ಹಣವನ್ನು ಪಡೆದುಕೊಂಡು ಏನಾದರೂ ಲಾಭ ಇತ್ತು ಅಂತಂದರೆ ಆ ಹಣವನ್ನು ತೆಗೆದುಕೊಂಡು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿರ್ತಾರೆ. ಅಲ್ಲಿಂದ ಲಾಭ ಬಂತು ಅಂದರೆ ನಿಮಗೆ ಕೊಡ್ತಾರೆ. ಅಲ್ಲಿ ಏನಾದರೂ ಅವ್ರಿಗೆ ಕೈ ಕೊಡ್ತು ಅಂದರೆ ಅದು ಟುಸ್ ಪಟಾಕಿ ಆಗುತ್ತೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸದ್ಯಕ್ಕೆ ಈ ಬಳ್ಳಾರಿಯಲ್ಲಿ ವಿಶ್ವನಾಥ್ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸಿದ್ದಾರೆ. ಜನ ನೊಂದವರೇನಿದ್ದಾರೆ ಅವರು ಪೊಲೀಸರು ಬಳಿ ಅಳಲು ತೊಡ್ಕೊಂಡಿದ್ದಾರೆ. ಪೊಲೀಸರು ಏನು ಮಾಡೋಕ್ಕಾಗತ್ತೆ? ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆದರೆ ಇಂತಹ ವಂಚಕರನ್ನು ಶೀಘ್ರದಲ್ಲಿ ಪೊಲೀಸರು ಬಂಧಿಸಿ ಅವರಿಗೆ ತಕ್ಕ ಶಾಸ್ತಿಯನ್ನು ಕೂಡ ಮಾಡಬೇಕಾಗುತ್ತೆ. ಜನರಿಗೂ ಕೂಡ ಇದರ ಬಗ್ಗೆ ಅರಿವು ಮೂಡಿಸಬೇಕಾಗತ್ತೆ. ಹಣ ಕೂಡ ಜನರು ಹಣವನ್ನ ಕಟ್ಟುವಂತ ಪ್ರಯತ್ನ ಕೂಡ ಮಾಡ್ತಾರೆ. 1.5 ಲಕ್ಷ ಹಾಕಿ 1.5 ಲಕ್ಷಕ್ಕೆ ಈ ಸ್ಕೀಮ್ ಹೆಂಗೆ ಪರಿಚಯ ಆಯ್ತು ನಿಮ್ಗೆ? ಫಸ್ಟ್ ಅಲ್ಲಿಂದ ಒಬ್ಬರಿಗೆ ಸರ್ ಹಳ್ಳಿಯವ್ರಿಗೆ ಸುತ್ತ ಮುಟ್ಟಿದೆ ಸರ್. ಹಳ್ಳಿಯವ್ರಿಂದ ನಾವು ಏನೋ ದುಡ್ಡು ಹಿಂಗೆ ಹೆಚ್ಚುವರಿ ಕೊಟ್ಟಂತ ಹಾಕಿದ್ವಿ ಸರ್, ಚೀಟಿ ಅಂತೇಳಿ. ಹೀಗಾಗಿ ಹಾಕಿದಾಗ ಈ ಥರ ಮೋಸ ಹೋಗಿದ್ವಿ ಸರ್. ಬಳ್ಳಾರಿಯಲ್ಲಿ ನಾವು ಅವರಿಗೆ ಫಸ್ಟು ಕಿರಾಣಿ ಮಾಡ್ತೀವಿ ಸರ್. 10,000 ರೂಪಾಯಿ ಕಿರಾಣಿ ಮಾಡಿದರೆ 20,000 ಅಮೌಂಟ್ ಕಟ್ಸ್ಕೊಂಡು ಮತ್ತು 2 ಲೀಟ್ರ್ 15 ಲೀಟ್ರ್ ಎಣ್ಣೆ ಫ್ರೀ ಕೊಡ್ತೀವಿ ಸರ್. ಆಮೇಲೆ ಏನು ಮಾಡ್ತಿದ್ದ 100 ಡೇಸ್ ಆದ್ಮ್ಯಾಗ ನಮ್ಮ 20,000 ಕೊಡ್ತೀವಿ, ವಾಪಸ್ ಕೊಡ್ತಿದ್ದ. ಅದರಿಂದ ನಾವು ಒಂದು 5 ಮಂತ್ಸು ತಗೋತಾ ಇದ್ವಿ ಸರ್. ಆಮೇಲೆ ಏನು ಮಾಡಿದ್ರೆ ನವಂಬರ್ ತಿಂಗಳಲ್ಲಿ 15,000 ಕಟ್ಟಿದ್ರೆ 20,000 ಕೊಡ್ತೀನಿ ಅಂತೇಳಿ ಅದೇ ಥರ ಮಾಡಿದ. ಆಮೇಲೆ ಮತ್ತೆ ತಿಂಗಳಾದ್ಮೇಲೆ ಡಿಸೆಂಬರ್ನಲ್ಲಿ 1+3 ಅಂದರೆ 80,000 ಕಟ್ಟಿದ್ರೆ 1,20,000 ಕೊಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.